ನಮ್ಮ ಈ ವೈಚಾರಿಕ ಸಂವಾದಕ್ಕೆ ಸ್ವಾಗತ. ನಾವು ಸಾಮಾನ್ಯವಾಗಿ ಅಂದ್ರೆ ಈ ಮಾನವನ ಸಂತಾನೋತ್ಪತ್ತಿಯ ಬಗ್ಗೆ ಮಾತಾಡುವಾಗ ಹೆಚ್ಚಾಗಿ ಜೀವಶಾಸ್ತ್ರದ ನಿಖರತೆ ಬಗ್ಗೆ ಯೋಚಿಸ್ತೀವಿ ಅಲ್ವಾ? ನೀವು ಯಾವುದೇ ಸಾಮಾನ್ಯ ವಿಜ್ಞಾನದ ಪುಸ್ತಕ ತೆಗೆದು ನೋಡಿದ್ರೆ ಅದೊಂದು ಜೀವಕೋಶಗಳ ವಿಭಜನೆ, ಡಿಎನ್ಎ ಸಂಯೋಜನೆ ಅಂತ ಅನ್ಸುತ್ತೆ. ಹೌದು, ಎಕ್ಸಾಕ್ಟ್ಲಿ. ಮತ್ತೆ ಆ ಹಾರ್ಮೋನ್ಗಳ ಯಾಂತ್ರಿಕ ಪ್ರಕ್ರಿಯೆ ತರ ಕಾಣುತ್ತೆ. ಅದೊಂಥರ ಫ್ಯಾಕ್ಟ್ರಿಯಲ್ಲಿ ನಡೆಯೋ ಯಂತ್ರದ ಕಾರ್ಯವಿಧಾನದಂತೆ ನಮಗೆ ಭಾಸವಾಗುತ್ತೆ. ನಿಜ. ಮತ್ತು ಅಂದ್ರೆ ಅದೊಂದು ಅತ್ಯಂತ ಅಚ್ಚುಕಟ್ಟಾದ ಪ್ರಕೃತಿದತ್ತವಾದ ಶಾರೀರಿಕ ಪ್ರಕ್ರಿಯೆ. ಅಲ್ಲಿ ಯಾವುದೇ ಗೊಂದಲಗಳಿಲ್ಲ. ಆ ಅಭೌತಿಕವಾದ ವೈಜ್ಞಾನಿಕವಾದ ವಿವರಣೆ ನಮಗೆ ಒಂದು ರೀತಿಯ ಭದ್ರತೆಯನ್ನು ಮತ್ತು ಸಮಾಧಾನವನ್ನು ಕೊಡುತ್ತೆ ಅಂತ ಹೇಳ್ಬೋದು. ಕರೆಕ್ಟ್. ಆದರೆ ನಮ್ಮ ಭಾರತೀಯ ಪ್ರಾಚೀನ ಗ್ರಂಥಗಳತ್ತ ಮುಖ ಮಾಡಿದಾಗ, ವಿಶೇಷವಾಗಿ ಈ ಸಂಧ್ಯಾವಂದನೆ ಮತ್ತು ಗೃಹಸ್ಥಾಶ್ರಮದ ಕರ್ತವ್ಯಗಳ ನಡುವಿನ ಸಂಬಂಧವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ, ಆ ಜೀವಶಾಸ್ತ್ರದ ಪುಸ್ತಕದ ವ್ಯಾಖ್ಯಾನ ಸಂಪೂರ್ಣವಾಗಿ ಬದಲಾಗಿಬಿಡುತ್ತೆ. ಖಂಡಿತ ಬದಲಾಗುತ್ತೆ. ಅಲ್ವಾ? ನಾವಿಲ್ಲಿ ಕೇವಲ ಭೌತಿಕತೆಯನ್ನಲ್ಲ, ಬದಲಾಗಿ ಆ ದೈವಿಕ ಹಸ್ತಕ್ಷೇಪ, ಕರ್ಮಗಳ ನಿರ್ವಹಣೆ ಮತ್ತು ಆಧ್ಯಾತ್ಮಿಕ ಯಂತ್ರಶಾಸ್ತ್ರದ ಅಂದ್ರೆ ಒಂದು ಅತ್ಯಂತ ಸಂಕೀರ್ಣವಾದ ಜಗತ್ತನ್ನು ನೋಡ್ತೀವಿ. ಒಂದು ಭೌತಿಕ ಕ್ರಿಯೆಯ ಹಿಂದೆ ಎಷ್ಟು ದೊಡ್ಡ ದೈವಿಕ ಇಂಜಿನಿಯರಿಂಗ್ ಅಡಗಿದೆ ಅನ್ನೋದು ಆಶ್ಚರ್ಯ ತರುತ್ತೆ. ಇದು ಕೇವಲ ಭೌತಿಕ ಕ್ರಿಯೆ ಅಲ್ಲವೇ ಅಲ್ಲ. ಆ ಭೌತಿಕತೆ ಮತ್ತು ಉನ್ನತ ಆಧ್ಯಾತ್ಮಿಕ ಪ್ರಜ್ಞೆಗಳು ಒಂದಕ್ಕೊಂದು ಬೆರೆತು ಆ ಒಂದು ಹೊಸ ಜೀವವನ್ನು ಹೇಗೆ ರೂಪಿಸುತ್ತವೆ ಅನ್ನೋದರ ಅತ್ಯಂತ ಆಳವಾದ ಚೌಕಟ್ಟು ನಮಗಿಲ್ಲಿ ಸಿಗುತ್ತೆ. ಹೌದು. ಇಂದಿನ ನಮ್ಮ ಚರ್ಚೆಯ ಮೂಲವಸ್ತು ಶ್ರೀ ವಿಜಯೇಂದ್ರ ರಾಮನಾಥ ಭಟ್ಟರು ರಚಿಸಿರುವ ಸಂಧ್ಯಾವಂದನೆ ಅಂತರಂಗ ಸಂಪುಟ 2 ಭಕ್ತಿಯುಕ್ತ ಜ್ಞಾನ ಯೋಗ ಗ್ರಂಥದ 7ನೇ ಪರ್ವದಲ್ಲಿ ಬರುವ ಸತ್ಸಂತಾನಕ್ಕಾಗಿ ಪ್ರಾರ್ಥನೆ ಎಂಬ ಅಧ್ಯಾಯ. ಗೃಹಸ್ಥ ಧರ್ಮದ ಅತಿಮುಖ್ಯ ಕರ್ತವ್ಯವಾದ ಸತ್ಸಂತಾನದ ಪ್ರಾಪ್ತಿಗಾಗಿ ನಾವು ಪ್ರತಿದಿನ ಮಾಡುವ ಗಾಯತ್ರಿ ಮಂತ್ರ ಜಪ ಮತ್ತು ಸಂಧ್ಯಾವಂದನೆ ನಿಖರವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ನಾವಿಂದು ವಿಶ್ಲೇಷಣೆ ಮಾಡಲಿದ್ದೇವೆ. ನಾನಿಲ್ಲಿ ನನ್ನ ನಿಲುವನ್ನು ಸ್ಪಷ್ಟಪಡಿಸಲು ಇಚ್ಛಿಸ್ತೀನಿ. ನೋಡಿ, ಈ ಗ್ರಂಥವನ್ನು ಓದಿದಾಗ ನನಗೆ ಅತ್ಯಂತ ಸ್ಪಷ್ಟವಾಗಿ ಗೋಚರಿಸುವುದೇನಪ್ಪಾ ಅಂದ್ರೆ, ಇದು ದೈವಿಕ ಶಕ್ತಿಗಳ, ನಿರ್ದಿಷ್ಟವಾಗಿ ನರಸಿಂಹ ಮತ್ತು ವಾಸುದೇವಾದಿ ರೂಪಗಳ ನೇರ ಭೌತಿಕ ಹಾಗೂ ಕರ್ಮನಾಶಕ ಮಧ್ಯಸ್ಥಿಕೆ. ಅಂದ್ರೆ ಎಕ್ಸ್ಟರ್ನಲ್ ಇಂಟರ್ವೆನ್ಷನ್ ಅಂತೀರಾ? ಎಕ್ಸಾಕ್ಟ್ಲಿ. ದೈವಿಕ ಶಕ್ತಿಗಳು ಕೇವಲ ಸಾಂಕೇತಿಕವಲ್ಲ, ಅವು ಗರ್ಭಾಧಾರಣೆಯ ಪ್ರತಿಯೊಂದು ಭೌತಿಕ ಹಂತವನ್ನು ನಿಯಂತ್ರಿಸುವ ಬಾಹ್ಯ ಶಕ್ತಿಗಳು ಅಂತ ನನ್ನ ವಾದ. ಓಕೆ, ನೋಡಿ, ನನ್ನ ನಿಲುವು ಇದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿದೆ. ನಾನು ಇದನ್ನ ಬಾಹ್ಯವಾದ ದೈವಿಕ ಹಸ್ತಕ್ಷೇಪ ಅಥವಾ ದೇವ್ರು ಹೊರಗಿನಿಂದ ಬಂದು ಭೌತಿಕವಾಗಿ ಕ್ರಿಯೆ ನಡೆಸುವ ಪ್ರಕ್ರಿಯೆ ಅಂತ ಭಾವಿಸುವುದಿಲ್ಲ. ಮತ್ತೆ ಹೇಗೆ? ಬದಲಾಗಿ ಇದು ಮೂಲಭೂತವಾಗಿ ದಂಪತಿಗಳ ಬೌದ್ಧಿಕ ಜಾಗೃತಿ ಮತ್ತು ಮಾನಸಿಕ ಅನುಸಂಧಾನದ ಪ್ರಕ್ರಿಯೆ ಅಂತ ನಾನು ವಾದಿಸ್ತೇನೆ. ಅಂದ್ರೆ ಕೇವಲ ಪ್ರಾಣಿ ಸಹಜವಾದ ದೈಹಿಕ ಕ್ರಿಯೆಯೊಂದನ್ನು ಜ್ಞಾನಯೋಗದ ಮೂಲಕ ಅತ್ಯುತ್ತಮ ಪವಿತ್ರ ಕರ್ತವ್ಯವನ್ನಾಗಿ ಪರಿವರ್ತಿಸುವ ಆಂತರಿಕ ಶಕ್ತಿ ಇದು. ಸರಿ, ಹಾಗಾದ್ರೆ ನನ್ನ ನಿಲುವಿನ ಆಳವನ್ನು ಮೊದಲು ವಿವರಿಸ್ತೀನಿ. ನೀವು ಗ್ರಂಥವನ್ನು ಆಳವಾಗಿ ಗಮನಿಸಿದ್ರೆ ಅಲ್ಲಿ ಪ್ರಾರಬ್ಧ ಕರ್ಮದ ಉಪಮರ್ಧನ ಅಂದ್ರೆ ನಾಶದ ಬಗ್ಗೆ ಅತ್ಯಂತ ಸ್ಪಷ್ಟವಾದ ಉಲ್ಲೇಖವಿದೆ. ಉಪಮರ್ಧನ ಅಂದ್ರೆ ಕೇವಲ ಯಾವುದೋ ಕಲೆ ಅಳಿಸಿದಂತಲ್ಲ, ಅದು ಬೇರು ಸಹಿತ ಕಿತ್ತಾಕುವುದು. ಸತ್ಸಂತಾನಕ್ಕೆ ಅಡ್ಡಿಯಾಗುವ ಹಿಂದಿನ ಜನ್ಮಗಳಿಂದ ಬಂದ ಪ್ರಾರಬ್ಧ ಕರ್ಮಗಳನ್ನು ನಾಶ ಮಾಡಲು ನರಸಿಂಹದೇವರ ಉಗ್ರ ಮತ್ತು ದುಷ್ಟತತ್ವನಾಶಕ ರೂಪದ ಆಗಮನದ ಅಗತ್ಯವಿದೆ ಅಂತ ಗ್ರಂಥ ಹೇಳುತ್ತೆ. ಹೌದು, ಗ್ರಂಥದಲ್ಲಿ ಉಲ್ಲೇಖವಿದೆ. ಕೇವಲ ಅಷ್ಟೇ ಅಲ್ಲ, ಭಗವಂತನ 4 ರೂಪಗಳಾದ ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ ಮತ್ತು ವಾಸುದೇವ ಇವರು ಗರ್ಭಾಧಾರಣೆಯ ಭೌತಿಕ ಪ್ರಕ್ರಿಯೆಯನ್ನು ಹೇಗೆ ನಿರ್ವಹಿಸ್ತಾರೆ ಅನ್ನೋದನ್ನ ನಿಖರವಾಗಿ ವಿಭಜಿಸಲಾಗಿದೆ. ಪ್ರದ್ಯುಮ್ನನಿಂದ ರೇತಃ ಸೇಚನ ಅಂದ್ರೆ ಬೀಜ ಬಿತ್ತುವುದು, ಸಂಕರ್ಷಣದಿಂದ ಭ್ರೂಣದ ರೂಪ ನಿರ್ಮಾಣ, ಅನಿರುದ್ಧನಿಂದ ಆ ಗರ್ಭವನ್ನು ಹಿಡಿದಿಟ್ಟುಕೊಳ್ಳುವ ಪ್ರಕ್ರಿಯೆ ಮತ್ತು ವಾಸುದೇವನಿಂದ ಜೀವಿಯ ಪ್ರವೇಶ. ನೀವು ಗಮನಿಸಿ, ಇದು ಕೇವಲ ಮಾನಸಿಕ ಪ್ರಕ್ರಿಯೆ ಅಲ್ಲ, ಇದು ಅಪ್ಪಟ ಜೀವಶಾಸ್ತ್ರ. ಅಲ್ಲ, ಒಂದ್ ನಿಮಿಷ. ಭೌತಿಕ ಜಗತ್ತಿನಲ್ಲಿ ನಡೆಯುವ ದೈವಿಕ ಇಂಜಿನಿಯರಿಂಗ್ ಇದು. ನೀವು ಸಂಧ್ಯಾವಂದನೆ ಮಾಡುವಾಗ ಈ ಶಕ್ತಿಗಳನ್ನು ಬಾಹ್ಯವಾಗಿ ಆವಾಹಿಸುತ್ತೀರಿ ಮತ್ತು ಅವು ನಿಮ್ಮ ಭೌತಿಕ ದೇಹದಲ್ಲಿ ಬಂದು ಕಾರ್ಯನಿರ್ವಹಿಸುತ್ತವೆ. ನೋಡಿ, ನಾನಿದಿನ ಭಿನ್ನವಾದ ಮಾರ್ಗದಲ್ಲಿ ವಿಶ್ಲೇಷಿಸ್ತೀನಿ. ನೀವು ಹೇಳಿದ ಭೌತಿಕ ವಿವರಣೆಗಳು ಗ್ರಂಥದಲ್ಲಿವೆ, ನಿಜ. ಆದರೆ ಈ ಗ್ರಂಥದ ಉಪಶೀರ್ಷಿಕೆಯನ್ನು ನಾವು ಎಚ್ಚರಿಕೆಯಿಂದ ಗಮನಿಸಬೇಕು.
ಭಕ್ತಿಯುಕ್ತ ಜ್ಞಾನಯೋಗ. ಜ್ಞಾನಯೋಗ. ಜ್ಞಾನಯೋಗ ಅಂದ್ರೆ ಏನು? ಅದು ಅರಿವಿನ ಮಾರ್ಗ, ಪ್ರಜ್ಞೆಯ ವಿಸ್ತಾರ. ತೈತ್ತಿರೀಯ ಉಪನಿಷತ್ತಿನ ಪ್ರಜಾತಂತುವನ್ನು ಕತ್ತರಿಸಬೇಡ ಎಂಬ ವಾಕ್ಯವನ್ನು ಗ್ರಂಥ ಉಲ್ಲೇಖಿಸುತ್ತೆ. ಅಂದ್ರೆ ಸತ್ಸಂತಾನ ಪಡೆಯುವುದು ಸಮಾಜಕ್ಕೆ ಮತ್ತು ಸೃಷ್ಟಿಗೆ ನಾವು ನೀಡುವ ಒಂದು ಉನ್ನತ ಕೊಡುಗೆ. ಹಾಗೆಯೇ ಗಾಯತ್ರಿ ಮಂತ್ರದ ಪ್ರಧಾನ ಸಾಲಾದ ಧಿಯೋ ಯೋನ ಪ್ರಚೋದಯಾತ್ ಅಂದ್ರೆ ನಮ್ಮ ಬುದ್ಧಿಯನ್ನು ಸರಿಯಾದ ದಾರಿಯಲ್ಲಿ ಪ್ರೇರೇಸಲಿ ಅನ್ನೋ ಪ್ರಾರ್ಥನೆಯನ್ನು ಇಲ್ಲಿ ತರಲಾಗಿದೆ. ಕರೆಕ್ಟ್, ತಂದಿದ್ದಾರೆ. ಇದರ ಅರ್ಥವೇನು? ಸಂತಾನೋತ್ಪತ್ತಿ ಅನ್ನೋದು ಕೇವಲ ಕಾಮ ಪ್ರೇರಿತವಾದ ಜೀವಶಾಸ್ತ್ರೀಯ ಪ್ರಕ್ರಿಯೆಯಾಗಬಾರದು. ಅದು ಜ್ಞಾನ, ಅರಿವು ಮತ್ತು ಅನುಸಂಧಾನದಿಂದ ಕೂಡಿದ ಬೌದ್ಧಿಕ ನಿರ್ಧಾರವಾಗಬೇಕು. ಭಗವಂತನ 4 ರೂಪಗಳನ್ನು ಧ್ಯಾನಿಸುವುದು ಅಂದ್ರೆ ಆಹಾ, ಆ ಬಾಹ್ಯ ಶಕ್ತಿಗಳು ಆಕಾಶದಿಂದ ಬಂದು ಕೆಲಸ ಮಾಡುತ್ತವೆ ಎಂದಲ್ಲ. ಮತ್ತೆ ಬದಲಾಗಿ ಆ ಕಾರ್ಯದ ಪಾವಿತ್ರ್ಯತೆಯ ಅರಿವನ್ನು ದಂಪತಿಗಳು ತಮ್ಮೊಳಗೆ, ತಮ್ಮ ಮನಸ್ಸು ಮತ್ತು ನರಮಂಡಲದಲ್ಲಿ ಜಾಗೃತಗೊಳಿಸಿಕೊಳ್ಳುವುದು. ಇದು ಸಂಪೂರ್ಣವಾಗಿ ಆಂತರಿಕವಾದ, ಮನೋವೈಜ್ಞಾನಿಕವಾದ ಮಾರ್ಪಾಡು. ಈ ಆಂತರಿಕ ಅರಿವಿನ ವಾದ ಕೇಳಲು ಬಹಳ ಆದರ್ಶಪ್ರಾಯವಾಗಿ ಕಾಣುತ್ತೆ. ಆದರೆ ವಾಸ್ತವದಲ್ಲಿ ಕೇವಲ ಯೋಚನೆ ಮಾಡುವುದರಿಂದ ಭೌತಿಕ ಬದಲಾವಣೆ ಆಗುತ್ತಾ? ಗ್ರಂಥವು ಅಡೆತಡೆಗಳ ಸ್ವರೂಪವನ್ನು ಬಹಳ ನಿಖರವಾಗಿ ವ್ಯಾಖ್ಯಾನಿಸಿದೆ. ನೋಡಿ, ಸಂತಾನೋತ್ಪತ್ತಿಗೆ ಅಡ್ಡಿಯಾಗುವ ಪ್ರಾರಬ್ಧ ಕರ್ಮ ಕೇವಲ ಒಂದು ಮಾನಸಿಕ ಭ್ರಮೆ ಅಲ್ಲ. ಅದು ಭೌತಿಕ ಜಗತ್ತಿನಲ್ಲಿ ಮಗುವಾಗುವುದನ್ನು ತಡೆಯುವ ಕಣ್ಣಿಗೆ ಕಾಣದ ಶಕ್ತಿ. ನಾನಿಲ್ಲಿ ಒಂದು ಸಾದೃಶ್ಯವನ್ನು, ಅಂದ್ರೆ ಒಂದು ಅನಾಲಜಿಯನ್ನು ಬಳಸಲು ಇಚ್ಛಿಸ್ತೀನಿ. ಹೇಳಿ. ಇದೊಂದು ರೀತಿಯಲ್ಲಿ ಭೌತಿಕ ಅಡೆತಡೆಯನ್ನು ನಿವಾರಿಸುವ ಆಧ್ಯಾತ್ಮಿಕ ಶಸ್ತ್ರಚಿಕಿತ್ಸಕನ, ಅಂದ್ರೆ ಸ್ಪಿರಿಚುವಲ್ ಸರ್ಜನ್ ತರ. ಒಬ್ಬ ವ್ಯಕ್ತಿಯ ದೇಹದಲ್ಲಿ ಕ್ಯಾನ್ಸರ್ ಗಡ್ಡೆ ಇದ್ರೆ ಅವನು ಕೇವಲ ಕುಳಿತು ಧ್ಯಾನ ಮಾಡಿದ್ರೆ ಅಥವಾ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಆ ಗಡ್ಡೆ ಕರಗುತ್ತಾ? ಖಂಡಿತ ಇಲ್ಲ. ಇಲ್ಲ ತಾನೇ? ಶಸ್ತ್ರಚಿಕಿತ್ಸಕನು ಬಂದು ಸ್ಕ್ಯಾಲ್ಪೆಲ್ ಬಳಸಿ ಆ ಗಾಯವನ್ನು ಕತ್ತರಿಸಿ ತೆಗಿಲೇಬೇಕು. ಅದೇ ರೀತಿ ಕರ್ಮದ ಅಡೆತಡೆಯನ್ನು ನಿವಾರಿಸಲು ಕೇವಲ ಬೌದ್ಧಿಕ ಜಾಗೃತಿಯಷ್ಟೇ ಸಾಲದು. ನಿರ್ದಿಷ್ಟ ಮಂತ್ರಗಳ ಮೂಲಕ ನರಸಿಂಹನ ಹಸ್ತಕ್ಷೇಪವೇ ಆಗಬೇಕು. ಆ ಮಂತ್ರವೇ ಆ ಸರ್ಜನ್ನ ಸ್ಕ್ಯಾಲ್ಪಲ್. ಇದು ಬಾಹ್ಯ ಮಧ್ಯಸ್ಥಿಕೆಯಲ್ಲದೆ ಮತ್ತೇನು? ಕೇವಲ ಬೌದ್ಧಿಕ ಅಜ್ಞಾನವನ್ನು ನಿವಾರಿಸಿದರೆ ಜನ್ಮ ಜನ್ಮಾಂತರದು ಪ್ರಾರಬ್ಧ ಕರ್ಮ ಹೇಗೆ ನಾಶವಾಗುತ್ತೆ? ಸರ್ಜನ್ ಉದಾಹರಣೆ ಬಹಳ ಚೆನ್ನಾಗಿದೆ. ಆದ್ರೆ ನೀವಿಲ್ಲಿ ಒಂದು ಮುಖ್ಯವಾದ ಕೊಂಡಿಯನ್ನ ಕೈಬಿಡ್ತಿದ್ದೀರಿ ಅನ್ಸುತ್ತೆ. ಯಾವುದು? ಆ ಸ್ಕ್ಯಾಲ್ಪೆಲ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋಡನ್ನೇ ನಾವಿಲ್ಲಿ ನೋಡಬೇಕು. ನೀವು ಗ್ರಂಥದಲ್ಲಿರುವ ಗಾಯತ್ರಿ ಜಪಾನುಷ್ಠಾನ ಮುಖೇನ ಗಾಯತ್ರಿ ಆಗುತ್ತದೆ ಎಂಬ ಅತ್ಯಂತ ಪ್ರಮುಖ ಸಾಲನ್ನು ಗಮನಿಸಬೇಕು. ಓಕೆ. ನರಸಿಂಹನು ಯಾದೋ ಭೌತಿಕ ರೂಪದಲ್ಲಿ ಹೊರಗಿಂದ ಬಂದು ನಿಮ್ಮ ಕರ್ಮದ ಗಡ್ಡೆಯನ್ನು ಮಾಂತ್ರಿಕವಾಗಿ ಕತ್ತರಿಸುವುದಿಲ್ಲ. ಆ ಕರ್ಮದ ಗಡ್ಡೆಯನ್ನು ಕತ್ತರಿಸುವ ಸರ್ಜನ್ನ ಸ್ಕ್ಯಾಲ್ಪೆಲ್ ಯಾವುದು ಗೊತ್ತೇ? ಅದು ಆರಾಧಕನ ದೈನಂದಿನ ಗಾಯತ್ರಿ ಜಪಾನುಷ್ಠಾನದ ಅರಿವು ಅಥವಾ ಜ್ಞಾನ. ಅಂದ್ರೆ ಜ್ಞಾನವೇ ಆಯುಧ ಅಂತೀರಾ? ಹೌದು. ನೀವು ಪ್ರತಿದಿನ ಮಾಡುವ ಸಂಧ್ಯಾವಂದನೆ ನಿಮ್ಮ ಅಂತಃಕರಣವನ್ನು ಶುದ್ಧಿ ಮಾಡುತ್ತೆ. ಅರಿವಿಲ್ಲದೆ, ಅರ್ಥ ಗೊತ್ತಿಲ್ಲದೆ ಕೇವಲ ಯಾಂತ್ರಿಕವಾಗಿ ಮಂತ್ರ ಹೇಳುವ ಕ್ರಿಯೆ ಆ ಪ್ರಾರಬ್ಧವನ್ನು ದಾಟಲು ಸಾಧ್ಯವಿಲ್ಲ. ನರಸಿಂಹನ ಆರಾಧನೆ ಅಂದ್ರೆ ನಮ್ಮೊಳಗಿನ ದುಷ್ಟವೃತ್ತಿಗಳನ್ನು ಮತ್ತು ಅಜ್ಞಾನವನ್ನು ಜ್ಞಾನದ ಬೆಂಕಿಯಿಂದ ಸುಡುವುದು. ಅಜ್ಞಾನವೇ ಆ ಟ್ಯೂಮರ್. ಜ್ಞಾನದಿಂದ ಆ ಅಜ್ಞಾನವನ್ನು ನಾಶ ಮಾಡಿದಾಗ ಕರ್ಮ ತಾನಾಗಿಯೇ ಕರಗುತ್ತೆ. ಕರ್ಮ ನಾಶ ಅಂದ್ರೆ ಬೇರೇನೂ ಅಲ್ಲ, ಅದು ನಮ್ಮ ಪ್ರಜ್ಞಾವಸ್ಥೆಯ ಉನ್ನತೀಕರಣ. ಓಕೆ, ನೀವು ಜ್ಞಾನದಿಂದ ಕರ್ಮ ನಾಶವಾಗುತ್ತೆ ಅಂತಿದ್ದೀರಿ, ಸರಿ. ಆದರೆ ಕೇವಲ ಜ್ಞಾನದಿಂದ ಒಂದು ಭೌತಿಕ ಮಗು ಹೇಗೆ ಸೃಷ್ಟಿಯಾಗುತ್ತೆ? ಅಲ್ಲಿ ಜೀವಶಾಸ್ತ್ರದ ನಿಖರತೆ ಬೇಕಲ್ವಾ? ಬೇಕು. ಅದೇ ಒಂದು ನಿಮಿಷ. ನೀವು ಆ ಜ್ಞಾನದ ಉನ್ನತೀಕರಣದ ಜೊತೆಗೆ ಗ್ರಂಥ ಎತ್ತಿ ಹಿಡಿಯುವ ಭೌತಿಕ ಕಾರ್ಯವಿಧಾನದ ನಿಖರತೆಯನ್ನ ಕಡೆಗಣಿಸುವಂತಿಲ್ಲ. ಭಗವಂತನ 4 ರೂಪಗಳ ಕಾರ್ಯವಿಧಾನವನ್ನು ಮತ್ತೆ ನೋಡಿ. ಪ್ರದ್ಯುಮ್ನನಿಂದ ರೇತಃ ಸೇಚನ, ಸಂಕರ್ಷಣನಿಂದ ಭ್ರೂಣದ ರೂಪ ನಿರ್ಮಾಣ. ಇಲ್ಲಿ ಬಳಸಿರುವ ಪದಗಳ ಜೀವಶಾಸ್ತ್ರೀಯ ನಿಖರತೆಯನ್ನ ಸ್ವಲ್ಪ ಗಮನಿಸಿ. ರೇತಃ ಸೇಚನ ಅಂದ್ರೆ ಫರ್ಟಿಲೈಸೇಷನ್, ಭ್ರೂಣ ನಿರ್ಮಾಣ ಅಂದ್ರೆ ಎಂಬ್ರಿಯಾಲಜಿ.
ಒಂದು ವೇಳೆ ಇದು ಕೇವಲ ಪ್ರಜ್ಞಾವಸ್ಥೆಯ ಉನ್ನತೀಕರಣವಾಗಿದ್ರೆ ಇಷ್ಟೊಂದು ನಿರ್ದಿಷ್ಟವಾದ ಶಾರೀರಿಕ ಹಂತಗಳನ್ನ ವಿಭಜಿಸಿ ಪ್ರತಿಯೊಂದು ಹಂತಕ್ಕೂ ಭಗವಂತನ ಒಂದೊಂದು ರೂಪವನ್ನು ಏಕೆ ನಿಯೋಜಿಸಬೇಕಿತ್ತು? ಯಾಕಂದ್ರೆ ನೀವು ಒಳ್ಳೆಯ ಯೋಚನೆ ಮಾಡಿ ಒಳ್ಳೆಯ ಮಗುವಾಗುತ್ತೆ ಅಂತ ಹೇಳಿ ಮುಗಿಸ್ಬೋದಿತ್ತಲ್ವಾ? ಹಾಗ ಮಾಡಿಲ್ಲ. ಜೀವಶಾಸ್ತ್ರೀಯ ಪ್ರಕ್ರಿಯೆಯ ಪ್ರತಿಯೊಂದು ಘಟ್ಟದಲ್ಲೂ ಭಗವಂತನ ಭೌತಿಕ ಆಡಳಿತವಿದೆ ಎಂಬುದಕ್ಕೆ ಇದು ನೇರ ಸಾಕ್ಷಿಯಲ್ವಾ? ದಂಪತಿಗಳು ಕೇವಲ ನಿಮಿತ್ತ ಮಾತ್ರ. ಸೃಷ್ಟಿಯ ನಿಜವಾದ ಇಂಜಿನಿಯರಿಂಗ್ ನಡೆಯುವುದು ಈ 4 ದೈವಿಕ ರೂಪಗಳಿಂದ ಅಂತ ನನ್ನ ವಾದ. ಇದೊಂದು ಬಹಳ ಪ್ರಬಲವಾದ ವಾದ, ಒಪ್ತೀನಿ. ಆದ್ರೆ ನೀವಿದನ್ನ ಗಮನಿಸಿದ್ದೀರಾ? ಗ್ರಂಥದಲ್ಲಿಯೇ ಇನ್ನೊಂದು ಕಡೆ ಭಗವಂತನು ಆಯಾ ಕಾಲ, ಆಯಾ ದೇಶ ಆ ಪ್ರಕ್ರಿಯೆಗೆ ಅನುಕೂಲವಾಗುವಂತೆ ಪ್ರೇರಿಸುವವನು ಅಂತ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ಪ್ರೇರಿಸುವವನು? ಹೌದು, ಆ ಪ್ರೇರಿಸುವವನು ಅನ್ನೋ ಪದವೇ ಇಲ್ಲಿ ಕೀಲಿಕೈ. ಭಗವಂತನು ದಂಪತಿಗಳ ಮೂಲಕ ತಾನೇ ನೇರವಾಗಿ ಭೌತಿಕವಾಗಿ ಸೃಷ್ಟಿ ಮಾಡ್ತಾನೆ ಎಂದಲ್ಲ. ಈ 4 ರೂಪಗಳ ಅನುಸಂಧಾನವನ್ನು ಏಕೆ ಅಷ್ಟು ನಿಖರವಾಗಿ ಕೊಟ್ಟಿದ್ದಾರೆ ಗೊತ್ತೇ? ಯಾಕೆ? ಅದು ದಂಪತಿಗಳ ನರಮಂಡಲವನ್ನು, ಅವರ ಮನೋಭಾವವನ್ನು ಬದಲಾಯಿಸುತ್ತೆ. ಸಂಕರ್ಷಣನು ಭ್ರೂಣ ನಿರ್ಮಿಸ್ತಾನೆ ಅಂತ ತಾಯಿ ಧ್ಯಾನಿಸುವಾಗ ಆ ಭ್ರೂಣದ ಬಗ್ಗೆ ಅವಳಿಗಿರುವ ಪವಿತ್ರವಾದ ಹೊಣೆಗಾರಿಕೆ ಜಾಗೃತವಾಗುತ್ತೆ. ಆ ಜಾಗೃತಿಯಿಂದ ಅವಳ ದೇಹದಲ್ಲಿ ಸಕಾರಾತ್ಮಕ ಹಾರ್ಮೋನ್ಗಳು ಉತ್ಪತ್ತಿಯಾಗ್ತವೆ. ಓಕೆ. ಗರ್ಭಧಾರಣೆ ಎಂಬುದು ಒಂದು ಪ್ರಾಣಿ ಸಹಜ, ಕೇವಲ ಕಾಮಪ್ರೇರಿತ ಕ್ರಿಯೆಯಿಂದ ಒಂದು ದೈವಿಕ ಯಜ್ಞವಾಗಿ ಪರಿವರ್ತನೆಯಾಗೋದು ಈ ಜ್ಞಾನದಿಂದ. ಈ 4 ರೂಪಗಳು ಒಂದು ಸಾಂಕೇತಿಕ ನಕ್ಷೆಯಷ್ಟೇ. ಈ ನಕ್ಷೆಯ ಮೂಲಕ ದಂಪತಿಗಳು ತಮ್ಮ ದೈಹಿಕ ಕ್ರಿಯೆಯನ್ನು ಅತ್ಯುನ್ನತ ಜವಾಬ್ದಾರಿಯ ಮಟ್ಟಕ್ಕೆ ಕೊಂಡೊಯ್ಯುತ್ತಾರೆ. ಆದ್ರೆ ಭೌತಿಕ ಪ್ರಕ್ರಿಯೆ ನಡೆಯುವುದು ಅವರದೇ ದೇಹದಲ್ಲಿ, ಆದರೆ ಅದನ್ನ ನಿಯಂತ್ರಿಸುವುದು ಈ ಜಾಗೃತ ಪ್ರಜ್ಞೆ. ಅಲ್ಲ, ಆದರೆ ನೀವು ಹೇಳುವ ಈ ಮಾನಸಿಕ ಚೌಕಟ್ಟು, ಈ ಜಾಗೃತ ಪ್ರಜ್ಞೆ ಕೊನೆಯಲ್ಲಿ ಭೌತಿಕ ಫಲಿತಾಂಶವನ್ನ ಹೇಗೆ ನೀಡುತ್ತೆ ಅನ್ನೋದೇ ನನ್ನ ಪ್ರಶ್ನೆ. ಇಲ್ಲಿ ನಾವು ಗಾಯತ್ರಿ ಮಂತ್ರದ ಮಹತ್ವವನ್ನ ಸ್ವಲ್ಪ ಬಿಡಿಸಿ ನೋಡ್ಬೇಕು. ಗಾಯತ್ರಿ ಮಂತ್ರದ 3ನೇ ಪಾದ ಧಿಯೋ ಯೋ ನಃ ಪ್ರಚೋದಯಾತ್. ಹೌದು, ಬುದ್ಧಿಯ ಪ್ರೇರಣೆ. ಎಕ್ಸಾಕ್ಟ್ಲಿ. ಇದು ಸಾಮಾನ್ಯವಾಗಿ ಬುದ್ಧಿ, ಜ್ಞಾನ ಮತ್ತು ವಿವೇಕಕ್ಕಾಗಿ ಮಾಡುವ ಪ್ರಾರ್ಥನೆ. ಸತ್ಯಾನ್ವೇಷಣೆಗೆ, ಆಧ್ಯಾತ್ಮಿಕ ಚಿಂತನೆಗೆ ಇದು ಸರಿ. ಆದರೆ ಸಂತಾನೋತ್ಪತ್ತಿಯಂತಹ ಸಂಪೂರ್ಣ ಭೌತಿಕ ಮತ್ತು ಶಾರೀರಿಕ ಕ್ರಿಯೆಗೆ ಕೇವಲ ಬುದ್ಧಿಯ ಪ್ರೇರಣೆಯನ್ನ ಹೇಗೆ ಅನ್ವಯಿಸಲು ಸಾಧ್ಯ? ಹೇಳ್ತೀನಿ. ನಮ್ಗೆ ಸತ್ಸಂತಾನ ಬೇಕು ಅಂದ್ರೆ ಆರೋಗ್ಯವಂತ, ಭೌತಿಕವಾಗಿ ಸುದೃಢವಾದ ಮಗು ಜನಿಸ್ಬೇಕು. ಇಲ್ಲಿ ಬೌದ್ಧಿಕ ಪ್ರೇರಣೆಗಿಂತ ಗರ್ಭಧಾರಣೆಯ ಭೌತಿಕ ಫಲಿತಾಂಶವೇ ಮುಖ್ಯವಲ್ಲವೇ? ಒಂದು ತಾರ್ಕಿಕ ಪ್ರಾರ್ಥನೆಯನ್ನು ಜೀವಶಾಸ್ತ್ರೀಯ ಫಲಿತಾಂಶಕ್ಕೆ ತಳ್ಳುಕಾಕೋದು ಹೇಗೆ? ಗಾಯತ್ರಿಯ ಶಕ್ತಿ ಆ ಭೌತಿಕ ಫಲಿತಾಂಶವನ್ನು ತಂದುಕೊಡುವ ನೇರ ದೈವಿಕ ಶಕ್ತಿ, ಕೇವಲ ಬೌದ್ಧಿಕ ಪ್ರೇರಣೆಯಲ್ಲ ಅಂತ ನಾನು ನಂಬ್ತೀನಿ. ನೋಡಿ, ಆ ಭೌತಿಕ ಕ್ರಿಯೆಯನ್ನು ಬೌದ್ಧಿಕವಾಗಿ ನಿಯಂತ್ರಿಸುವುದೇ ಗಾಯತ್ರಿಯ ಮೂಲ ಉದ್ದೇಶ ಅಂತ ನಾನು ವಾದಿಸ್ತೀನಿ. ಮಾನವನ ಸಂತಾನೋತ್ಪತ್ತಿಗೂ ಇತರ ಪ್ರಾಣಿಗಳ ಸಂತಾನೋತ್ಪತ್ತಿಗೂ ಇರುವ ಮೂಲಭೂತ ವ್ಯತ್ಯಾಸವೇ ಈ ಬುದ್ಧಿ ಅಥವಾ ಧೀ. ಪ್ರಾಣಿಗಳು ಕೇವಲ ಋತುಮಾನಕ್ಕೆ ತಕ್ಕಂತೆ ಹಾರ್ಮೋನ್ಗಳ ಪ್ರಚೋದನೆಗೆ ಒಳಗಾಗಿ ಸಂತಾನೋತ್ಪತ್ತಿ ಮಾಡ್ತವೆ. ಆದರೆ ಮನುಷ್ಯ ಹಾಗಲ್ಲ. ಗ್ರಂಥದಲ್ಲಿ ಸ್ಪಷ್ಟವಾಗಿ ಒಂದು ಎಚ್ಚರಿಕೆಯನ್ನು ನೀಡಲಾಗಿದೆ. ಶಾಸ್ತ್ರದಿಂದ ವಿಹಿತವಾದ ಕಾಲದಲ್ಲಿ ಜ್ಞಾನದಿಂದ ಗರ್ಭಾಧಾನ ಪ್ರಕ್ರಿಯೆಯನ್ನು ನಡೆಸದಿದ್ದರೆ ದುಷ್ಟ ಫಲವನ್ನು ಹೊಂದಬೇಕಾಗಿತ್ತು. ಹೌದು, ಕಾಲದ ಬಗ್ಗೆ ಹೇಳಿದ್ದಾರೆ. ಕೇವಲ ಕಾಲದ ಬಗ್ಗೆ ಮಾತ್ರ ಹೇಳಿಲ್ಲ, ಜ್ಞಾನದಿಂದ ನಡೆಸಬೇಕು ಅಂತನೂ ಹೇಳಿದೆ. ಅಂದ್ರೆ ಕೇವಲ ಕಾಮದಿಂದ, ಪ್ರಜ್ಞಾಹೀನತೆಯಿಂದ ಮಾಡುವ ಶಾರೀರಿಕ ಕ್ರಿಯೆ ಆ ದುಷ್ಟ ಫಲವನ್ನು ನೀಡುತ್ತೆ. ಧರ್ಮ ಮತ್ತು ಜ್ಞಾನದಿಂದ ಜವಾಬ್ದಾರಿಯುತವಾಗಿ ಸಂತಾನೋತ್ಪತ್ತಿ ಮಾಡಲು ಆ ಬುದ್ಧಿಯ ಪ್ರೇರಣೆ ಅತ್ಯಗತ್ಯ. ಓಕೆ. ಗಾಯತ್ರಿಯೂ ಆ ಪ್ರೇರಣೆಯನ್ನು, ಆ ಬೌದ್ಧಿಕ ಶಿಸ್ತನ್ನು ಕೊಡುತ್ತೆ. ನೀವು ಕೇಳುವ ಭೌತಿಕ ಫಲಾಂಶ ಅಂದ್ರೆ ಆರೋಗ್ಯವಂತ ಮಗು ಈ ಬೌದ್ಧಿಕ ಮತ್ತು ಮಾನಸಿಕ ಶಿಸ್ತಿನ ಒಂದು ಬೈ ಪ್ರಾಡಕ್ಟ್ ಅಂದ್ರೆ ಉಪ ಉತ್ಪನ್ನ ಅಷ್ಟೇ. ಮುಖ್ಯವಾದುದು ಆ ಕ್ರಿಯೆಯ ಹಿಂದಿರುವ ಪ್ರಜ್ಞೆ. ಜ್ಞಾನ ಮತ್ತು ಶಿಸ್ತು ಅಗತ್ಯ ಅನ್ನೋದನ್ನ ನಾನು ಒಪ್ಪುತ್ತೀನಿ. ಆದರೆ ಕೇವಲ ಶಿಸ್ತಿನಿಂದನೇ ಎಲ್ಲವೂ ಆಗುತ್ತೆ ಅನ್ನೋದಾದ್ರೆ ಗ್ರಂಥವು ನೀಡುವ ಪೌರಾಣಿಕ ಉದಾಹರಣೆಗಳನ್ನು ಒಮ್ಮೆ ವಿಶ್ಲೇಷಿಸಿ ನೋಡಿ. ಯಾವುದು? ದೇವಹೂತಿ ಮತ್ತು ಕರ್ದಮ ಮುನಿಯಿಂದ ಕಪಿಲನ ಜನನ, ಸತ್ಯವತಿ ಮತ್ತು ಪರಾಶರರಿಂದ ವ್ಯಾಸರ ಜನನ, ಕುಂತಿ ಮತ್ತು ಪಾಂಡುವಿನಿಂದ ಭೀಮನ ಜನನ, ಹಾಗೆಯೇ ದೇವಕಿ ಮತ್ತು ವಾಸುದೇವರಿಂದ ಕೃಷ್ಣನ ಜನನ. ಇವುಗಳನ್ನು
ಕೇವಲ ಮಾನಸಿಕ ಜಾಗೃತಿ ಅಥವಾ ಬೌದ್ಧಿಕ ಶಿಸ್ತು ಅಂತ ಕರೆಯಲು ಸಾಧ್ಯವೇ? ಖಂಡಿತ. ಯಾಕಂದ್ರೆ ಇಲ್ಲ, ಒಂದು ನಿಮಿಷ. ಇವು ಸಾಮಾನ್ಯ ಜೀವಶಾಸ್ತ್ರೀಯ ನಿಯಮಗಳಿಗೆ ಒಳಪಟ್ಟ ಸೃಷ್ಟಿಗಳೇ ಅಲ್ಲ. ಇವೆಲ್ಲವೂ ಭಗವಂತನ ನೇರ ಕೃಪೆಯಿಂದಾದ ಅಸಾಮಾನ್ಯ ಪವಾಡ ಸದೃಶ ಸೃಷ್ಟಿಗಳು. ಇಲ್ಲಿ ಕೇವಲ ದಂಪತಿಗಳ ಅನುಸಂಧಾನ ಇರಲಿಲ್ಲ, ಬದಲಾಗಿ ದೈವಿಕ ಶಕ್ತಿಗಳ ನೇರವಾದ ಬಾಹ್ಯವಾದ ಹಸ್ತಕ್ಷೇಪವಿತ್ತು. ಕೃಷ್ಣನ ಜನನವನ್ನೇ ತೆಗೆದುಕೊಳ್ಳಿ. ಅದು ಜೈಲಿನನ್ನೆಳೆಯುತ್ತೆ. ಅಲ್ಲಿ ಕೇವಲ ವಾಸುದೇವ ಮತ್ತು ದೇವಕಿಯ ಮಾನಸಿಕ ಜಾಗೃತಿಯಿಂದ ಕೃಷ್ಣ ಹುಟ್ಟಿದನ? ಖಂಡಿತ ಅಲ್ಲ. ಅದು ದೈವಿಕ ಹಸ್ತಕ್ಷೇಪದ ಪರಾಕಾಷ್ಠೆ. ಭಗವಂತನೇ ಅಲ್ಲಿ ಅವತರಿಸಿದ. ಈ ಉದಾಹರಣೆಗಳು ನನ್ನ ವಾದವನ್ನು ಪುಷ್ಟೀಕರಿಸ್ತವೆ ಅಲ್ವಾ? ಸತ್ಸಂತಾನ ಎಂದರೆ ದೈವಿಕತೆಯ ನೇರ ಒಳಹರಿವು, ಕೇವಲ ಮನಸ್ಸಿನ ಆಟವಲ್ಲ. ಆ ಉದಾಹರಣೆಗಳು ನಿಮ್ಮ ವಾದವನ್ನು ಬೆಂಬಲಿಸುವಂತೆ ಮೇಲ್ನೋಟಕ್ಕೆ ಕಂಡ್ರೂ ವಾಸ್ತವದಲ್ಲಿ ಅವುಗಳನ್ನು ಸ್ವಲ್ಪ ಆಳವಾಗಿ ನೋಡಿದ್ರೆ ಅವು ನನ್ನ ನಿಲುವನ್ನೇ ಬಲಪಡಿಸ್ತವೆ ಅನ್ನೋದು ನಿಮ್ಗರ್ಥ ಆಗುತ್ತೆ. ಹೇಗೆ? ನೀವು ಉಲ್ಲೇಖಿಸಿದ ಈ ಎಲ್ಲಾ ಮಹಾನ್ ದಂಪತಿಗಳು ಪಡೆದದ್ದು ಕೇವಲ ಆಕಾಶದಿಂದ ಉದುರಿದ ಪವಾಡಗಳನ್ನಲ್ಲ. ಅವರು ಹೊಂದಿದ್ದ ಅತ್ಯುನ್ನತ ಮಟ್ಟದ ಅನುಸಂಧಾನ ಮತ್ತು ಅವರ ತೀವ್ರವಾದ ಆಂತರಿಕ ತಪಸ್ಸನ್ನು ನೀವು ಮರಿತಾ ಇದ್ದೀರಾ? ತಪಸ್ಸಿತ್ತು, ನಾನಿಲ್ಲ ಅಂತಿಲ್ಲ. ಕರ್ದಮ ಮುನಿಗಳ ಉದಾಹರಣೆಯನ್ನೇ ತೆಗೆದುಕೊಳ್ಳಿ. ಅವರು ಕೇವಲ ಭೌತಿಕವಾಗಿ ಮಗುವಿಗಾಗಿ ಕಾಯಲಿಲ್ಲ. ಅವರು ದಶಕಗಳ ಕಾಲ ತೀವ್ರವಾದ ಜ್ಞಾನಯೋಗದಲ್ಲಿ ನಿರತರಾಗಿದ್ರು. ಅವರ ಮನಸ್ಸು ಮತ್ತು ನರಮಂಡಲ ಸಂಪೂರ್ಣವಾಗಿ ಒಂದು ದೈವಿಕ ಸ್ಥಿತಿಗೆ ಅಲೈನ್ ಆಗಿತ್ತು. ಆ ಸುದೀರ್ಘ ಜ್ಞಾನಯೋಗದ ಫಲವಾಗಿ ಕಪಿಲನ ಜನನವಾಯಿತು. ಈ ಪೌರಾಣಿಕ ಉದಾಹರಣೆಗಳ ಉದ್ದೇಶ ನಂಬೊಂದು ಮಾಂತ್ರಿಕ ಕಥೆಯನ್ನು ಹೇಳುವುದಲ್ಲ, ಬದಲಾಗಿ ದಂಪತಿಗಳ ಆಂತರಿಕ ಪ್ರಜ್ಞೆ, ಅವರ ಧಾರ್ಮಿಕ ನಿಷ್ಠೆ ಮತ್ತು ಜ್ಞಾನಯೋಗದ ಮಟ್ಟ ಎಷ್ಟು ಎತ್ತರದಲ್ಲಿರುತ್ತದೆಯೋ ಹುಟ್ಟುವ ಸಂತಾನವು ಅಷ್ಟೇ ದೈವಿಕವಾಗಿರುತ್ತದೆ ಅಂತ ತೋರಿಸೋದು. ಓಕೆ. ಪವಾಡವಿರೋದು ಹೊರಗಿನಿಂದ ಬರುವ ಭಗವಂತನಲ್ಲಿ ಅಲ್ಲ, ಆ ಭಗವಂತನನ್ನು ಆಕರ್ಷಿಸುವ ದಂಪತಿಗಳ ಒಳಗಿರುವ ಭಕ್ತಿಯುಕ್ತ ಜ್ಞಾನಯೋಗದ ಶಕ್ತಿಯಲ್ಲಿ. ಆ ಆಂತರಿಕ ಸ್ಥಿತಿ ಒಂದು ಹಂತ ತಲುಪಿದಾಗ ದೈವಿಕತೆ ತಾನಾಗಿಯೇ ವ್ಯಕ್ತವಾಗಲೇಬೇಕು. ನೀವು ಹೇಳುವ ಆ ಆಂತರಿಕ ತಪಸ್ಸಿನ ಆ ಅನುಸಂಧಾನದ ಮಹತ್ವವನ್ನು ನಾನು ತಳ್ಳಿ ಹಾಕುವುದಿಲ್ಲ. ತಪಸ್ಸು ಬೇಕು. ಅದೇ ಆ ತಪಸ್ಸಿಗೆ ಒಲಿಯುವ, ನಮ್ಮ ಜೀವಕೋಶಗಳಲ್ಲಿರುವ ಪ್ರಾರಬ್ಧವನ್ನು ಸುಡುವ ಆ ಬಾಹ್ಯಶಕ್ತಿಯ ಅಸ್ತಿತ್ವವನ್ನು, ನರಸಿಂಹನ ಅಥವಾ ಪ್ರದ್ಯುಮ್ನಾದಿ ರೂಪಗಳ ಭೌತಿಕ ಕಾರ್ಯಾಚರಣೆಯನ್ನು ಕೇವಲ ಮಾನಸಿಕ ಮಟ್ಟಕ್ಕೆ, ಕೇವಲ ಒಂದು ತಾತ್ವಿಕ ರೂಪಕದ ಮಟ್ಟಕ್ಕೆ ಇಳಿಸುವುದು ಗ್ರಂಥದ ಮೂಲ ಆಶಯಕ್ಕೆ ವಿರುದ್ಧವಾಗುತ್ತೆ ಅಂತ ನನ್ಗನ್ಸತ್ತೆ. ರೂಪಕ ಅಂತ ನಾನ್ ಹೇಳ್ತಿಲ್ಲ, ಆದರೆ ನೋಡಿ, ನಮ್ಮ ಋಷಿಗಳು ಕೇವಲ ಕಾವ್ಯವನ್ನು ಬರೆಯಲಿಲ್ಲ. ಅವರು ಜೀವಶಾಸ್ತ್ರ ಮತ್ತು ಆಧ್ಯಾತ್ಮದ ನಡುವಿನ ನಿಖರವಾದ ಯಂತ್ರಶಾಸ್ತ್ರವನ್ನು ಬರೆದರು. ಗ್ರಂಥವು ಬಹಳ ಸ್ಪಷ್ಟವಾಗಿ ಆ 4 ರೂಪಗಳನ್ನು ಮತ್ತು ಅವುಗಳ ಭೌತಿಕ ಜವಾಬ್ದಾರಿಗಳನ್ನು ವ್ಯಾಖ್ಯಾನಿಸಿದೆ. ಅಂದ್ರೆ ಅಲ್ಲಿ ಒಂದು ಭೌತಿಕ ಸತ್ಯ ಇದೆ ಎಂದೇ ಅರ್ಥ. ಗ್ರಂಥವು ಅತ್ಯಂತ ನಿಖರವಾಗಿ ವ್ಯಾಖ್ಯಾನಿಸಿದೆ, ನಿಜ. ಆ ನಿಖರತೆಯನ್ನು ನಾವು ಗೌರವಿಸ್ತೀನಿ. ಆದರೆ ಅದನ್ನ ಅಕ್ಷರಶಃ ಭೌತಿಕ ಹಸ್ತಕ್ಷೇಪ ಅಂದ್ರೆ ದೇವರು ನಮ್ಮ ಬದಲು ಕೆಲಸ ಮಾಡ್ತಾನೆ ಅಂತ ತೆಗೆದುಕೊಳ್ಳೋದಕ್ಕಿಂತ ನಮ್ಮೊಳಗಿನ ಆಧ್ಯಾತ್ಮಿಕ ಮತ್ತು ಜೈವಿಕ ಪ್ರಕ್ರಿಯೆಗಳನ್ನು ಅರ್ಥಮಾಡಿಕೊಳ್ಳಲು, ಅವುಗಳನ್ನು ಒಂದು ಉನ್ನತ ಮಟ್ಟಕ್ಕೆ ಏರಿಸಲು ಋಷಿಗಳು ನೀಡಿದ ಅತ್ಯದ್ಭುತವಾದ ತಾತ್ವಿಕ ಚೌಕಟ್ಟು ಅಂತ ಸ್ವೀಕರಿಸುವುದು ಹೆಚ್ಚು ಸೂಕ್ತ. ಅದು ನಮ್ಮನ್ನು ಜವಾಬ್ದಾರಿಯುತ ಸೃಷ್ಟಿಕರ್ತರನ್ನಾಗಿ ಮಾಡುತ್ತೆ. ಆ ಜವಾಬ್ದಾರಿಯ ಅರಿವು ಖಂಡಿತವಾಗಿಯೂ ಎಲ್ಲರಿಗೂ ಇರಲೇಬೇಕು. ಸರಿ, ನಾವು ಈ ಆಳವಾದ ಚರ್ಚೆಯ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ನನ್ನ ನಿಲುವನ್ನು ಸಂಕ್ಷಿಪ್ತಗೊಳಿಸುವುದಾದರೆ, ವಿಜಯೇಂದ್ರ ರಾಮನಾಥ ಭಟ್ಟರ ಈ ಗ್ರಂಥವು ಬಹಳ ಸ್ಪಷ್ಟವಾಗಿ ಸತ್ಸಂತಾನ ಪ್ರಾಪ್ತಿಯಲ್ಲಿ ದೈವಿಕ ಶಕ್ತಿಗಳ ನೇರ ಮತ್ತು ಸಕ್ರಿಯ ಪಾತ್ರವನ್ನು ಎತ್ತಿ ಹಿಡಿಯುತ್ತೆ. ಮನುಷ್ಯ ಕೇವಲ ತನ್ನ ಭೌತಿಕ ಶರೀರದಿಂದ ಶ್ರೇಷ್ಠ ಸಂತಾನವನ್ನು ಪಡೆಯಲು ಸಾಧ್ಯವಿಲ್ಲ. ಸಂಧ್ಯಾವಂದನೆಯ ಮೂಲಕ ಗಾಯತ್ರಿ ಜಪವನ್ನು ಮಾಡಿದಾಗ ನರಸಿಂಹನು ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮಗಳನ್ನು ಭೌತಿಕವಾಗಿ ಬೇರು ಸಹಿತ ನಾಶ ಮಾಡ್ತಾನೆ. ಹಾಗೆಯೇ ವಾಸುದೇವಾದಿ 4 ರೂಪಗಳು ಗರ್ಭಧಾರಣೆಯ ಪ್ರತಿಯೊಂದು ಹಂತವನ್ನು, ಅಂದ್ರೆ ಬೀಜ ಬಿತ್ತುವುದರಿಂದ ಹಿಡಿದು ಜೀವ ಪ್ರವೇಶಿಸುವವರೆಗೆ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡು ಭೌತಿಕವಾದ ಆರೋಗ್ಯವಂತ ಸತ್ಸಂತಾನವನ್ನು ಕರುಣಿಸ್ತವೆ. ಇದು ಕೇವಲ ಮನೋವಿಜ್ಞಾನವಲ್ಲ, ಇದೊಂದು ದೈವಿಕವಾದ ಪ್ರಾಯೋಗಿಕ ಯಂತ್ರಶಾಸ್ತ್ರ ಅಂತ ನಾನು ನಂಬ್ತೀನಿ. ಮತ್ತು ನನ್ನ ಸಾರಾಂಶ ಏನಪ್ಪ ಅನ್ನೇ, ಈ ಗ್ರಂಥದ ಸಂಪೂರ್ಣ ತಿರುಳು ಅದರ ಉಪಶೀರ್ಷಿಕೆಯಲ್ಲೇ ಅಡಗಿದೆ. ಭಕ್ತಿಯುಕ್ತ ಜ್ಞಾನಯೋಗ.
ಕೇವಲ ದೈಹಿಕವಾದ ಮತ್ತು ಪ್ರಾಣಿ ಸಹಜವಾದ ಸಂತಾನೋತ್ಪತ್ತಿಯ ಕ್ರಿಯೆಯನ್ನು ಆ ಗಾಯತ್ರಿ ಮಂತ್ರದ ಧಿಯೋ ಯೋ ನಃ ಪ್ರಚೋದಯಾತ್ ಎಂಬ ಬೌದ್ಧಿಕ ಪ್ರೇರಣೆಯ ಮೂಲಕ ಅತ್ಯುನ್ನತ ಪವಿತ್ರ ಕರ್ತವ್ಯವನ್ನಾಗಿ ಪರಿವರ್ತಿಸುವ ಮಾನಸಿಕ ತಂತ್ರಜ್ಞಾನವಿದು. ಜಾಗೃತಗೊಳಿಸಿಕೊಳ್ಳುವ ಅನುಸಂಧಾನದ ಪ್ರಕ್ರಿಯೆ. ದೈಹಿಕ ಕ್ರಿಯೆ ನಡೆಯುವಾಗ ನಮ್ಮ ಪ್ರಜ್ಞೆ ಯಾವ ಮಟ್ಟದಲ್ಲಿರುತ್ತದೆಯೋ ಹುಟ್ಟುವ ಮಗು ಅದೇ ಮಟ್ಟವನ್ನು ಪ್ರತಿಫಲಿಸುತ್ತೆ. ಕರ್ಮನಾಶವಾಗುವುದು ಈ ಆಂತರಿಕ ಜ್ಞಾನೋದಯದಿಂದಲೇ ಹೊರತು ಯಾವುದೇ ಮಾಂತ್ರಿಕ ಹಸ್ತಕ್ಷೇಪದಿಂದಲ್ಲ. ನಮ್ಮ ದೃಷ್ಟಿಕೋನಗಳು ವಿಭಿನ್ನವಾಗಿರ್ಬೋದು. ಒಂದು ಕಡೆ ಇದು ದೈವಿಕ ಎಂಜಿನಿಯರಿಂಗ್ ಎಂಬ ವಾದ, ಇನ್ನೊಂದು ಕಡೆ ಇದು ಮಾನವನ ಪ್ರಜ್ಞೆಯ ಅತ್ಯುನ್ನತ ಜಾಗೃತಿ ಎಂಬ ವಾದ. ಆದರೆ ವಿಜೇಂದ್ರ ರಾಮನಾಥ ಭಟ್ಟರ ಸಂಧ್ಯಾವಂದನೆ ಅಂತರಂಗ ಸಂಪುಟ 2 ಗ್ರಂಥವು ಭೌತಿಕ ಜೀವಶಾಸ್ತ್ರವನ್ನು ಮತ್ತು ಉನ್ನತ ಆಧ್ಯಾತ್ಮಿಕ ತತ್ವಜ್ಞಾನವನ್ನು ಎಷ್ಟೊಂದು ಅದ್ಭುತವಾಗಿ ತಾರ್ಕಿಕವಾಗಿ ಬೆಸೆಯುತ್ತೆ ಅನ್ನೋದನ್ನ ನಾವಿಬ್ಬರು ಒಪ್ತೀವಿ. ಖಂಡಿತ ಒಪ್ತೀವಿ. ಇದು ಕೇವಲ ಪುರಾತನ ಆಚರಣೆಗಳನ್ನು ಪಟ್ಟಿ ಮಾಡುವ ಪುಸ್ತಕವಲ್ಲ. ಇದು ಮಾನವನ ಸೃಷ್ಟಿಕ್ರಿಯೆಗೆ ನೀಡಲಾದ ದೈವಿಕ ಮತ್ತು ಬೌದ್ಧಿಕ ಆಯಾಮ. ಈ ವಿಷಯದ ಬಗ್ಗೆ ಮತ್ತಷ್ಟು ಆಳವಾಗಿ ಅರಿಯಲು ನಮ್ಮ ಕೇಳುಗರು ಖಂಡಿತವಾಗಿಯೂ ಈ ಗ್ರಂಥವನ್ನು ಓದಬೇಕು ಅಂತ ನಾನು ಆಶಿಸ್ತೀನಿ. ಹೌದು, ಯಾರು ಆ ಮನುಷ್ಯನ ಅಸ್ತಿತ್ವದ ಬಗ್ಗೆ, ಜೀವದ ಉಗಮದ ಹಿಂದಿರುವ ರಹಸ್ಯಗಳ ಬಗ್ಗೆ ಕುತೂಹಲ ಹೊಂದಿದ್ದಾರೋ ಅವರಿಗೆ ಈ ಗ್ರಂಥದಲ್ಲಿ ಅನ್ವೇಷಿಸಲು ಇನ್ನೂ ಅಗಾಧವಾದ ಜ್ಞಾನ ಭಂಡಾರವಿದೆ. ನಿಜ. ಆರಂಭದಲ್ಲಿ ನಾವು ಮಾತನಾಡಿದ ಆ ಜೀವಶಾಸ್ತ್ರದ ಪುಸ್ತಕದ ಬಗ್ಗೆ ಮತ್ತೊಮ್ಮೆ ಯೋಚಿಸಿ. ಆ ಭೌತಿಕ ಯಾಂತ್ರಿಕ ಪ್ರಕ್ರಿಯೆಯ ಹಿಂದೆ ಆ ದೈವಿಕ ಶಕ್ತಿಗಳ ನೇರ ಇಂಜಿನಿಯರಿಂಗ್ ಇದೆಯೋ ಅಥವಾ ಮಾನವನ ಅತ್ಯುನ್ನತ ಪ್ರಜ್ಞೆಯ ಜ್ಞಾನಯೋಗದ ಅನುಸಂಧಾನವಿದೆಯೋ ಅಥವಾ ಇವೆರಡರ ಅತ್ಯದ್ಭುತವಾದ ಬಿಡಿಸಲಾಗದ ಸಮ್ಮಿಲನವಿದೆಯೋ, ಆ ನಿರ್ಧಾರವನ್ನು, ಆ ಹುಡುಕಾಟವನ್ನು ಎಂದಿನಂತೆ ನಿಮಗೆ ಬಿಡ್ತೇವೆ. ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು.